ಒಂದು ಕಸ ವಿಲೇವಾರಿಗೆ ಮನೆಯವರಿಗೆ ಒಂದೊಂದು ಸೆಸ್ ಆಗ್ತಕ್ಕಂಥದ್ದು ಎಂದೂ ಆಗಿರಲಿಲ್ಲ. ಇವತ್ತು 600 ಚದರಡಿಗೆ ಕೆಳಗಡೆ ಇರತಕ್ಕಂಥ ಒಬ್ಬ ಮನೆ ಮಾಲೀಕ ಬಡತನದಲ್ಲಿ ಆತನ ಕಂದಾಯ ಕಟ್ಟೋದು ಕಷ್ಟ ಅಥವಾ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಕಷ್ಟ ಇರತಕ್ಕಂಥ ಸನ್ನಿವೇಶದಲ್ಲಿ ಅವರು 10 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು. ಹಾಗೆ 1000 ಚದರಡಿ ಇರತಕ್ಕಂಥವ್ರು 50 ರೂಪಾಯಿ ಕಟ್ಟಬೇಕು. 4000 ಚದರಡಿ ಇರತಕ್ಕಂಥವ್ರು 400 ಮೇಲ್ತಕ್ಕಂಥ ಕಟ್ಟಬೇಕು. ಹಾಗೆ ನಾನು ರಾಜ್ಯಾಧ್ಯಕ್ಷರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಾನು. ಓಕೆ, ನಮ್ ಜೊತೆಗೆ ಈಗ ರಾಜ್ಯಾಧ್ಯಕ್ಷ BY ಜಯೇಂದ್ರ ಅವರು ಇದ್ದಾರೆ. ಅವರು ಕೂಡ ನಿದ್ರೆ ಜಾರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಲೈವ್ ಓಕೆ, ಸಿಟಿ ರವಿ ಅವರು ಇದ್ದಾರೆ. ಹಾಗೇನೆ ಅವ್ರನ್ನ ಕೂಡ ಮಾತಾಡ್ತೇನೆ. ಮತ್ತೆ ವಿರೋಧ ಪಕ್ಷದ ಯಾಕೆ ಅಧ್ಯಕ್ಷರ ಮಾತಾಡಿಸ್ತೇನೆ ನಾನು. ನಾಗೇಂದ್ರ ಬಾಬು ಅವರೇ, ಹಾಗೇನೆ ಸರ್, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ರಿ, ತಟ್ಟಿದ್ಯಾ ಸರ್ಕಾರಕ್ಕೆ ಬಿಸಿ? ಇವತ್ತು ನಮ್ಮ ಹೋರಾಟ ಇಂದಿನಿಂದ ಪ್ರಾರಂಭ ಆಗಿರುವುದು. ಇದು ಹೋರಾಟ ನಿರಂತರವಾಗಿರ್ತದೆ. ಏಪ್ರಿಲ್ 7ನೇ ತಾರೀಕು ಮೈಸೂರಿಂದನೂ ಕೂಡ ಪ್ರಾರಂಭ ಆಗ್ತದೆ. ಮತ್ತು ಇವತ್ತೇನು ಅಹೋರಾತ್ರಿ ಧರಣಿ ನಾವು ಪ್ರಾರಂಭ ಮಾಡಿದ್ದೇವೆ. 5ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟ ತಲುಪೋದಿದೆ. ಒಂದು ವಿರೋಧ ಪಕ್ಷವಾಗಿ ಈ ರೀತಿ ಒಂದು ರಾಜ್ಯ ಸರ್ಕಾರ ಮನುಷ್ಯತ್ವ ಇಲ್ಲದೆ ರೀತಿ ಯಾವ ರೀತಿ ನಡ್ಕೊಳ್ತಾ ಇದೆ, ಇದರ ವಿರುದ್ಧ ಬೀದಿಗಿಳಬೇಕಾಗಿರ್ತಕ್ಕಂಥದ್ದು ಒಂದು ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ. ಈ ರೀತಿ ನಿರಂತರವಾಗಿ ಸತತವಾಗಿ ಬೆಲೆ ಏರಿಕೆಗಳನ್ನ ಮಾಡಿಕೊಂಡು ತನ್ನ ಖಜಾನೆಯನ್ನ ತುಂಬಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಜನರ ಒಂದು ಲೂಟಿಯನ್ನ ಮಾಡ್ತಾ ಇದೆ ಸರ್ಕಾರ. ಹಗಲು ದರೋಡೆ ಮಾಡ್ತಾ ಇರತಕ್ಕಂಥ ಸರ್ಕಾರ ಒಂದು ರೀತಿ ಜನರಿಗೆ ಶಾಪ ಆಗಿ ಪರಿಣಮಿಸಿದೆ. ಈ ಸತತ ಬೆಲೆ ಏರಿಕೆ ಇದೆಲ್ಲರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯನೂ ಕೂಡ ಇದೆ. ಈ ಹೋರಾಟವನ್ನು ಕೂಡ ಮುಂದುವರಿಸ್ತೇವೆ. 7ನೇ ತಾರೀಕಿನಿಂದ ಮತ್ತೆ ಈ ಹೋರಾಟ ಜನಾಕ್ರೋಶವಾಗಿ ಬದಲಾವಣೆ ಆಗ್ತಾ ಸಾಧ್ಯತೆ ಇದೆ. ಈಗ ಈ ಒಂದು ಹೋರಾಟ ಮುಂದೆ ಯಾವ ರೀತಿ ಅಂದ್ರೆ ರೂಪುರೇಷೆಗಳು ಯಾವ ರೀತಿ ಸಿದ್ಧತೆ ಆಗಿದೆ ಪಕ್ಷದಲ್ಲಿ? ನಮ್ಮ ಪಕ್ಷದ ಮುಖಂಡರು ಇದ್ರ ಬಗ್ಗೆ ಸಿದ್ಧತೆ ನಡೆಸಿದ್ದಾರೆ. ಮೈಸೂರಿನಿಂದ ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಜನಜಾಗೃತಿ ಜನಾಕ್ರೋಶ ಸಮಾವೇಶಕ್ಕೆ ಅವತ್ತು ಚಾಲನೆ ನೀಡ್ತಾರೆ 7ನೇ ತಾರೀಕು. ಪ್ರತಿ ಜಿಲ್ಲೆಗೂ ಸಹ ನಮ್ಮ ಈ ಜನಾಕ್ರೋಶ ಯಾತ್ರೆ ತಲುಪ್ತೇವೆ. ಪ್ರತಿ ಜಿಲ್ಲೆಗೂ ತೆರಳಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ವಿಶ್ವಾಸ. ನೋಡಿದ್ರಿ ಇವತ್ತನೇ ಕಾರ್ಯಕರ್ತರು ಯಾವ ರೀತಿ ಉತ್ಸಾಹ ಇದೆ, ತಾವು ಕೂಡ ನೋಡಿದಿರಿ. ಖಂಡಿತ ನಮಗದು ಎಲ್ಲ ಕಾರ್ಯಕರ್ತರೊಂದು ಶಕ್ತಿ. ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಈ ಸರ್ಕಾರವನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತಿನ ಹೋರಾಟಕ್ಕೆ ಜೆಡಿಎಸ್ನವರು ಭಾಗಿಯಾಗಿಲ್ಲದೆ ಇರತಕ್ಕಂಥದ್ದು, ಒಂದಷ್ಟು ಯಾಕೆ ಅವರ ಪ್ರತಿಭಟನೆ ಆಗಮಿಸಿಲ್ಲ ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ಇದು ಒಂದು ವಿರೋಧ ಪಕ್ಷವಾಗಿ ಈ ರೀತಿ ಒಂದು ಆಡಳಿತ ಪಕ್ಷ ಕೆಟ್ಟ ನೀತಿಗಳನ್ನು ಅನುಸರಿಸ್ತಾ ಇದ್ದಾಗ, ಬೆಲೆ ಏರಿಕೆ ಮಾಡಿದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ನಾನು ಕೂಡ ನಿನ್ನೆ ಮೊನ್ನೆ ಜೆಡಿಎಸ್ ಅವರು ಕೂಡ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಬೇರೆ ಬೇರೆ ವಿಚಾರವನ್ನು ಎತ್ಕೊಂಡು ಪ್ರತ್ಯೇಕ ಪ್ರತಿಭಟನೆ ಮಾಡಿದ್ದಾರೆ. ಸದನದಲ್ಲಿ ಒಟ್ಟಿಗೆ ಹೋರಾಟ ಮಾಡೋದು ಒಂದ್ ಕಡೆ, ಅದೇ ಸದನ ಹೊರಗಡೆ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ಬಿಜೆಪಿ ನಿರ್ಧಾರ ಮಾಡಿ ಇವತ್ತು ಬೀದಿಗೆ ಇಳಿದಿದ್ದೇವೆ. ಜೆಡಿಎಸ್ ಅವರು ಕೂಡ ನಾನು ಅವ್ರ ಹೇಳಿಕೆ ನೋಡಿದ್ದೇನೆ. ಅವರು ಕೂಡ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಅವರು ಕೂಡ ಹೋರಾಟವನ್ನು ಎಳಿತಾರೆ. ನಮ್ಮ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ಗುರಿ ಒಂದೇನೆ. ನಮ್ಮ ಆದ್ಯತೆನೂ ಕೂಡ ಜನಸಾಮಾನ್ಯರಿಗೆ ಹೊರೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲು ಮಾಡಬೇಕು. ಜೆಡಿಎಸ್ ಕೂಡ ಬರೋದ್ರಿಂದ ಮಾಡ್ತಾರೆ. ಅವರು ಕೂಡ ಬೆಳಗ್ಗೆ ಮುಖ್ಯಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಬೆಳಗ್ಗೆ ನಮ್ಮೆಲ್ಲ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು ವಿಜೇಂದ್ರ ಅವರೇ. ಇದಿಷ್ಟು ಕೂಡ ವಿಜೇಂದ್ರ ಅವರು ನೇರವಾಗಿ ರಿಪಬ್ಲಿಕ್ ಕನ್ನಡ ಮಾತಾಡ್ತಾರೆ. ನಮ್ಮ ಜೊತೆಗೆ ಈಗ ಸಿಟಿ ರವಿ ಅವರು ಕೂಡ ಇದ್ದಾರೆ, ಪರಿಷತ್ ಸದಸ್ಯರು. ಹಾಗೆ ಬಿಜೆಪಿ ಹಿರಿಯ ನಾಯಕರು ಸಿಟಿ ರವಿ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ. ಓಕೆ, ಹಾಗೆ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರನ್ನ ಮಾತಾಡಿಸ್ತಾನೆ. ವಿಶ್ವನಾಥ್ ಅವರೇ, ಬೆಳಗಿಂದ ಕೂಡ ಪ್ರತಿಭಟನೆಯಲ್ಲಿ ತೊಡಗಿದ್ದೀರಿ. ಈಗ ಹೇಗಿದೆ ಕಾರ್ಯಕರ್ತರ ಉತ್ಸಾಹ ಎಲ್ಲ ಯಾವ ರೀತಿಯಾಗಿದೆ? ತಾವೇ ನೋಡಿದ್ದೀರಿ. ಬಹಳ ದಿನಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಉತ್ಸಾಹ ನೋಡ್ತಾ ಇದ್ದೀವಿ. ನಾವು
ಬೆಳಗ್ಗೆ ಯಾವ ತರ ಜನ ಇದ್ರು ಈಗಲೂ ಕೂಡ ರಾತ್ರಿ 11 ಕಾಲ ಆದ್ರೂ ಕೂಡ ಅದೇ ತರ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ರಾತ್ರಿ ಕೂಡ ಇಲ್ಲೇ ಮಲಗಿ ಧರಣವನ್ನ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾಳೆ ಕೂಡ ಇದು ಬಹಳ ದೊಡ್ಡ ಮಟ್ಟದ ಹೋರಾಟ ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಬರ್ತಾ ಇದ್ದಾರೆ. ಇದಾದ್ಮೇಲೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಸಭೆ ಅಂತೇಳಿ ಈಗಾಗಲೇ ದಿನಾಂಕವನ್ನು ನಿಶ್ಚಯ ಮಾಡಿದೆ. ಇಡೀ ರಾಜ್ಯದಾದ್ಯಂತ ಜನಗಳನ್ನ ಜಾಗೃತಿಯನ್ನು ಮಾಡಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಒಂಥರ ಬಂಡ ಸರ್ಕಾರ ಇದು. ಇವತ್ತು ಹೋರಾಟ ಮಾಡ್ತೀವಿ ಅಂದ್ರೂ ಕೂಡ ರಾತ್ರಿ ಡೀಸೆಲ್ ರೇಟ್ ಮಾಡ್ತಾರೆ. ಇನ್ನೂ ಕೂಡ ಇವರು ಜಾಸ್ತಿ ಮಾಡುವಂತ ಒಂದು ಹುನ್ನಾರಗಳು ನಡೀತಾ ಇದೆ. ಇದು ಜನಗಳ ಕಡೆಯಿಂದನೇ ಇದನ್ನು ತಡೆಯುವಂತ ಕೆಲಸ ಆಗಬೇಕು. ಜನಗಳು ಈಗಾಗಲೇ ಒಂದು ರೀತಿ ಸಹನೆಯನ್ನು ಕಳ್ಕೊಂಡಿದ್ದಾರೆ. ಇದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ. ಆದ್ರೆ ಒಂದ್ಸರಿ ಸ್ಫೋಟ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಉಳ್ಗಾಲ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಿಟಿ ರವಿ ಅವರು ಕೂಡ ಮಲಗಿದ್ದಾರೆ, ಅವ್ರನ್ನ ಎಬ್ಸುವಂತ ಪ್ರಯತ್ನವನ್ನ ಮಾಡ್ತಾನೆ ಹೇಳ್ತಾರಂತ. ಸರ್ ರವಿ ಸರ್, ಓಕೆ, ಅವರು ಪೂರ್ತಿ ನಿದ್ರೆಗೆ ಜಾರ. ಓಕೆ, ಸಿಟಿ ರವಿ ಅವರೇ ಎಬ್ಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಕೂಡ ಕುಂಭಕರ್ಣ ನಿದ್ರಲ್ಲಿದ್ದಾರೆ. ಓಕೆ, ಹಾಗೆ ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ ಪಕ್ಷ ನಾಯಕರು, ಅವ್ರನ್ನ ಮಾತಾಡುತ್ತಾನೆ ನಾನು. ಸರ್, ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಿದಿರಿ. ಇದು ಇನ್ನು ಏಪ್ರಿಲ್ 7 ನಂತರ ಮತ್ತಷ್ಟು ಅಂದ್ರೆ ಇದು ಜನಾಕ್ರೋಶವಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ ಇವತ್ತಿನ ಹೋರಾಟದ ಈ ಒಂದು ಇದನ್ನ ಹಂತವನ್ನು ನೋಡ್ತಾ ಇದ್ರೆ ಇದು ಜನಾಕ್ರೋಶವೇ. ಇದಕ್ಕೆ ಬೇರೆ ಅರ್ಥ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ಜನ ಆಕ್ರೋಶಗೊಂಡಿರೋದ್ರಿಂದಲೇ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಅದನ್ನು ಗಮನಿಸಿ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಆಕ್ರೋಶಕ್ಕೆ ಶಮನ ಮಾಡಬೇಕು. ಏನ್ ಮಾಡಬೇಕು? ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಹೆಚ್ಚಾದಾಗ ಅವರು ಅದನ್ನ ಗಮನ ಸೆಳೆದಾಗ ಆ ಬೆಲೆ ಕಡಿಮೆ ಮಾಡಿದ್ರೆ ಅದು ಜನರ ಸಮಸ್ಯೆಗಳಿಗೆ ಉತ್ತರ ಕೊಟ್ಟಂಗ ಆಗ್ತದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಮೋಸ ವಂಚನೆಯಲ್ಲಿ ಮತ್ತು ಲೂಟಿಯಲ್ಲಿ ಈ ಸರ್ಕಾರ ತೊಡಗಿದೆ. ಬೆಲೆ ಏರಿಕೆ ಆಗ್ತದೆ. ಎಲ್ಲೋ ಒಂದು ಕಡೆ ಕೇಂದ್ರದಂತ ಬುಟ್ ಮಾಡಿದ ಕಾಂಗ್ರೆಸ್ ನಾಯಕರು ತೋರಿಸ್ತಿರ್ತಕ್ಕಂಥದ್ದು ಬೆಲೆ ಏರಿಕೆಯನ್ನ ಕೇಂದ್ರದವ್ರಿಗೆ ಹೇಳ್ಬೋದಲ್ವಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರ ಮುಟ್ಟಾಳತನಕ್ಕೆ ನಾವು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ಡೀಸೆಲ್ ದರ ಏರಿಸಿದ್ದು ಕೇಂದ್ರ ಸರ್ಕಾರವ? ಅವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಅವರು ಯಾರಾದ್ರೂ ಹೇಳಿದ್ರೆ ಅವರು ಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಇವತ್ತು ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳಿಂದ ನಾವು ಇಲ್ಲಿ ಬೆಲೆ ಹೆಚ್ಚು ಮಾಡಿದ್ದೇವೆ ಅಂತೇಳಿ ಆ ಮಂತ್ರಿ ಆಗ್ಲಿಕ್ಕೆ ಅವನು ಯೋಗ್ಯನೇ ಅಲ್ಲ. ಇದನ್ನು ತಿಳ್ಕೊಳ್ಬೇಕು ಅವರು. ಇವತ್ತೇನು ನೀವು ಮಾಡ್ತಾ ಇದ್ದೀರಿ ಬೆಲೆ ಏರಿಕೆಗಳು, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಸರ್ಕಾರ ಯಾವ ಬೆಲೆಗಳನ್ನು ಕೂಡ ಏರಿಸಿಲ್ಲ. ಆ ಕಾರಣದಿಂದ ಕೇಂದ್ರದ ಮೇಲೆ ನೀವು ಬೆರಳು ತೋರಿಸಿ ನೀವು ಜನರ ರಕ್ತ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಅದು ಮಾತ್ರ ಇಶ್ಯೂ ಅಲ್ಲ, ಮುಸಲ್ಮಾನ ಬಂಧುಗಳಿಗೆ 4% ರಿಸರ್ವೇಶನ್ ಕೊಟ್ಟಿದ್ದೀರಿ, ಅದು ಕೂಡ ಹೋರಾಟದಲ್ಲಿ ನಮ್ಮ ಭಾಗ. ಅದು ಮತ್ತೆ ಅವರಿಗೆ 4% ರಿಸರ್ವೇಶನ್ ಗುತ್ತಿಗೆಯಲ್ಲಿ ಕೊಟ್ಟಿದ್ದೀರಿ ಅಂದ್ರೆ ಕೊಡ್ಲೇಬೇಕು 4%. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿದ್ದೀರಲ್ಲ, ಎಷ್ಟು % ಕೊಟ್ಟಿದ್ದೀರಿ ಅವರಿಗೆ? 2 ಕೋಟಿ ಅಂತ ಹೇಳಿದ್ರಿ. ಆದ್ರೆ ನೀವು ಕೊಟ್ಟರು ಕೇಳೋಂಗಿಲ್ಲ, ಕೊಡದೇ ಇದ್ರು ಕೇಳೋಂಗಿಲ್ಲ. ಯಾಕೆ? ಅಲ್ಲಿ ಪರ್ಸೆಂಟೇಜೇ ಇಲ್ಲ. ಇವ್ರಿಗಾದ್ರೂ 4% ಇದೆ, ಅಲ್ಲಿ ಇಲ್ಲ. ಅಂದ್ರೆ ಅದರ ಅರ್ಥ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲೇ ಹೇಳಿದ್ದಾರೆ ಅವರ ಜೀವಿತಾವಧಿಯಲ್ಲಿ, ಈ ಕಾಂಗ್ರೆಸ್ಗೆ ಪರಿಶಿಷ್ಟ ಜಾತಿ ವರ್ಗಗಳು ಪ್ರಯಾರಿಟಿನೇ ಅಲ್ಲ, ಇವರಿಗೆ ಪ್ರಯಾರಿಟಿ ಇರ್ತಕ್ಕಂಥದ್ದು ಮುಸಲ್ಮಾನರು ಮಾತ್ರ. ಇದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಬೀತುಪಡಿಸಿದೆ. ಈ ಕೆಲಸವನ್ನ ನಾವು ವಿರೋಧ ಮಾಡೇ ಮಾಡ್ತೇವೆ. ಇದನ್ನ ವಿರೋಧ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳಿಗೆ ನಾವು ಪುಷ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಳೆಯ ಪ್ರತಿಭಟನೆ ಸ್ವರೂಪ ಯಾವ ರೀತಿಯಾಗಿರುತ್ತೆ? ಏನಾದ್ರೂ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ಅಥವಾ ಯಾವ ರೀತಿಯಾಗಿ? ಸುಮಾರು 10,000ಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರು ಬರ್ತಾರೆ. ನಾವು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕತಕ್ಕಂಥ ಕೆಲಸವನ್ನು ಮಾಡ್ತೇವೆ, ಗಮನ ಸೆಳೀತೇವೆ. ಅವರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಇದನ್ನು ಬಿಟ್ಟು 5 ಗ್ಯಾರಂಟಿ ಕೊಟ್ಟಿದ್ದನ್ನು ಬಿಟ್ರೆ ನೀವು ಮಾಡಿದ ಘನಕಾರ್ಯ ಏನು ರಾಜ್ಯದ ಜನರಿಗೆ ಹೇಳಿ? ಯಾವ ಅಭಿವೃದ್ಧಿ ಮಾಡಿದ್ದೀರಿ ರಾಜ್ಯದಲ್ಲಿ? ಇದುವರೆಗೆ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಆದ್ರೆ ಬೆಲೆ ಏರಿಕೆ ಮಾಡಿ ದುಡ್ಡನ್ನು ಎಲ್ಲಿ ಕೊಡ್ತಾ ಇದ್ದೀರಿ? ಮೊದಲ ಸುತ್ತ ಆಯ್ತು, ಬೆಲೆ ಏರಿಕೆ ಆಯ್ತು. 2ನೇ ಸುತ್ತಿನ ಬೆಲೆ ಏರಿಕೆ ಪ್ರಾರಂಭ ಆಯ್ತು. ಈಗ 3ನೇ ಸುತ್ತಿನ ಬೆಲೆ ಏರಿಕೆಗೆ ನೀವು ಇದು ಮಾಡ್ತಾ ಇದ್ದೀರಿ. ಹಣ ಎಲ್ಲಿ ಹೋಗ್ತಾ ಇದೆ? ಇದು ನಿಮ್ಮ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಿದ್ದೀರಾ? ಖಜಾನೆಯನ್ನು ಲೂಟಿ ಮಾಡ್ತಿದ್ದೀರಿ. ನೀವು ನಿಗಮಗಳಲ್ಲಿ ಮಂಡಳಿಗಳಲ್ಲಿ ಹಣ ದುರುಪಯೋಗ ಮಾಡಿ ಲೂಟಿ ಮಾಡಿದ್ದಾಯ್ತು. ಈಗ
ನೀವು ಖಜಾನೆಗೆ ಕೈ ಹಾಕಿದ್ದೀರಿ. ಇದನ್ನು